ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆ ಬಹಳ ದೊಡ್ಡ ಸುದ್ದಿಗೆ ಕಾರಣ ಆಗಿರುವಂಥ ಒಂದು ಡೆವಲಪ್ಮೆಂಟ್. ಬೆಂಗಳೂರಿನ ಹೋಟೆಲ್ನಲ್ಲಿ NDA ಬಿಗ್ ಲೀಡರ್ನ ಮೀಟ್ ಆದ ರಾಜ್ಯದ ಕಾಂಗ್ರೆಸ್ ಪ್ರಭಾವಿ ಮಂತ್ರಿ. ಕಾಂಗ್ರೆಸ್ನ ನಾಯಕರ ಚಟುವಟಿಕೆಗಳು ಈಗ ಯಾರ್ಯಾರು ಎಲ್ಲೆಲ್ಲಿ ಯಾರ್ಯಾರನ್ನ ಮೀಟ್ ಆಗ್ತಿದ್ದಾರೆ ಅನ್ನೋದ್ರ ಸುತ್ತಾನೆ ಚರ್ಚೆ ಜೋರಾಗಿರೋವಾಗ DK ಶಿವಕುಮಾರ್ ಅವ್ರಿಗೆ ಡೆಲ್ಲಿಯಿಂದ ಕಾಲ್ ಬಂದಿದೆ ಅನ್ನೋ ಸುದ್ದಿ ಸಿಡ್ದಿರೋವಾಗ NDA ಪ್ರಭಾವಿಯನ್ನು ಕೈ ಮಂತ್ರಿ ಭೇಟಿಯಾಗಿದ್ದು ಯಾಕೆ? 2 ಮೀಟಿಂಗ್ ನಡೆದಿದೆ. ಈ 2 ಮೀಟಿಂಗ್ ಸುತ್ತ ಭರ್ಜರಿ ಕುತೂಹಲ ಕೆರಳಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಗೊತ್ತು ನಿಮಗೆ. DK ಶಿವಕುಮಾರ್ ಅವ್ರಿಗೆ 26ನೇ ತಾರೀಕು 27ನೇ ತಾರೀಕು ಡೆಲ್ಲಿಯಿಂದ ಮೀಟಿಂಗಿಗೆ ಕರೆ ಬಂದಿದೆ, ಕರೆಸ್ಕೊಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ DK ಬಣದವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ ಶುಭ ಸುದ್ದಿ ಫಿಕ್ಸು, ಎಲ್ಲ ಶಾಸಕರು ಬದಲಾವಣೆ ಬಯಸ್ತಿದ್ದಾರೆ ಅಂತ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯನವರು. ಅನಿವಾರ್ಯ ಅನ್ನುವಂಥ ನೇರ ಮಾತು DK ಕ್ಯಾಂಪ್ ಹೇಳ್ತಿರೋದು ಒಂದು ಕಡೆ. ಡೆಲ್ಲಿ ಕಾಲ್ ಸುದ್ದಿ ಮತ್ತೊಂದು ಕಡೆ. ಖರ್ಗೆ ಅವರು ನಿನ್ನೆ ಸತೀಶ್ ಜಾರಕಿಹೊಳಿ ಅವರಿಗೆ ತಂಡ ಕಟ್ಟಿಕೊಂಡು ಹೋದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ನಮ್ದು ಅಂತಿಮ ತೀರ್ಮಾನ ಆಗಿದೆ, ಸದ್ಯದಲ್ಲೇ ಪ್ರಕಟ ಮಾಡ್ತೀವಿ, ಡೋಂಟ್ ವರಿ ಅಂತ ಕಮಾಂಡ್ ಒಂದು ನಿರ್ಧಾರ ಮಾಡಿದ್ದಾಗಿದೆ ಅನ್ನುವಂಥ ಮೆಸೇಜ್ ಫಸ್ಟ್ ಟೈಮ್ ಕೊಟ್ಟಿರೋದು. ಇದರ ನಡುವೆ ನೋಡಿ ಮೀಟಿಂಗ್ ಆಗಿದೆ NDA ಬಿಗ್ ಲೀಡರ್ ಜೊತೆ. ಅದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ 20 ನಿಮಿಷ ಮಾತಾಡ್ತಾರೆ. ರಾಜ್ಯದ ಒಬ್ಬರು ಸೀನಿಯರ್ ಮೋಸ್ಟ್ ಮಂತ್ರಿ DK ಶಿವಕುಮಾರ್ ಅವರು CM ಆಗೋದನ್ನು ಅರ್ಗಿಸ್ಕೊಳ್ಳೋಕ್ಕೆ ಬಹಳಷ್ಟು ಜನ ಸೀನಿಯರ್ಸ್ಗೆ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರ ಕೆಳಗಡೆ ಕೆಲಸ ಮಾಡೋದೇ ಬೇರೆ, CM ಆಗೋಕ್ಕೆ ಬಯಸದಂಥವ್ರು ಇವರೆಲ್ಲ. ಅಂಥದ್ರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಂಗೋ ಒಪ್ಕೊಂಡು ಹೋಗಬಹುದು ದೊಡ್ಡ ಲೀಡರ್ ಅಂತ, DK ಶಿವಕುಮಾರ್ನ ಒಪ್ಪಿಕೊಳ್ಳಲ್ಲ ಅಂತ ಹಂಗಂಗೆ ಒಳಗೊಳಗೆ ಕೈ ಹಿಸುಕಿಕೊಳ್ತಿರುವಂಥ ಪ್ರಭಾವಿಗಳಿವರೆಲ್ಲ. ಅಂಥವರಲ್ಲಿ ಒಬ್ಬರು ಈಗ ಕೇಂದ್ರ ಸಚಿವರು, ಬೇರೆ ಯಾರೂ ಅಲ್ಲ, ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಯಾರು? G ಪರಮೇಶ್ವರ್ ಅವರು. ಈಗ ಡೆಲ್ಲಿಗೆ ಹೋಗ್ತಾರೆ, ಭೇಟಿಯಾಗತ್ತೆ. ಅದು ಹೆಂಗಾಗತ್ತೆ ಹೇಳಿ? ಏನೋ ಇಲಾಖೆ ಕೆಲಸಕ್ಕೆ ಹೋಗಿದ್ರು, ಕ್ಷೇತ್ರದ ಕೆಲಸಕ್ಕೆ ಹೋಗಿದ್ರು, ಹಿಂಗಾಗ್ಬಿಡುತ್ತೆ. ಸಾಮಾನ್ಯವಾಗಿ ಕೇಂದ್ರ ಸಚಿವರನ್ನು ರಾಜ್ಯ ಸಚಿವರೊಬ್ಬರು ಭೇಟಿಯಾದರೆ. ಬಟ್ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಪ್ರತ್ಯೇಕವಾಗಿ ಇಬ್ಬರೇ ನಾಯಕರು ಹೋಗಿ ಅರ್ಧ ಗಂಟೆ ಮಾತಾಡ್ಕೊಂಡು ಬರ್ತಾರೆ ಅಂದರೆ ಅದು ರಾಜಕೀಯ ಕಾರಣಕ್ಕೆ ಅನ್ನೋದು ಸ್ಪಷ್ಟವಾಗುತ್ತೆ. ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇವ್ರ ಇಂಡಸ್ಟ್ರೀಸ್ ಮಾಡ್ತೀನಿ ಅಂತ ಇವ್ರೇನಾದ್ರು ಹೇಳಿರ್ಬೋದು, ಮಾಡಿ ಅಂತ ಕೇಳಿರ್ಬೋದು. ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಇರ್ಬೋದು, ಸ್ಟೇಟ್ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರು ಪ್ರಾಬ್ಲಮ್ಸ್ ಇದೆ ಮಾತಾಡಿರ್ಬೋದು. ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀರಾ? ಯಾರು ಹೇಳಿ? ನೀವು ಮುಂದಿನ ವಾರ? ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ, ನಾನು ಹೋಗದೆ ಯಾರು ಹೋಗ್ತಾರೆ? ಸೊ DK ಶಿವಕುಮಾರ್ ಅವ್ರಿಗೆ ಪಟ್ಟದ ಟ್ರೇಲರ್ ಔಟ್ ಆಗಿರೋದ್ರಿಂದ ಬಹುತೇಕ ಅವ್ರಿಗೆ ಇನ್ನು ಕೊಡಲೇಬೇಕಾಗತ್ತೆ. ಯಾಕಂದರೆ ಹೈಕಮಾಂಡೇ ಮಾತು ಕೊಟ್ಟು ಅಧಿಕಾರ ಹಂಚಿಕೆ ಸೂತ್ರವನ್ನು ರೆಡಿ ಮಾಡಿದ ಮೇಲೆ ಈಗ ಅದನ್ನು ಮುರಿಯೋಕ್ಕಾಗಲ್ಲ. ಮುರಿದ್ರೆ DK ಶಿವಕುಮಾರ್ ಅವರು ಎದ್ದು ನಡೀತಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅವ್ರು ಈಗಾಗಲೇ ಓಪನ್ ಆಗಿ ಹೇಳಿದ್ದಾರೆ ಅಂತಾನೆ ಸದ್ದು ಮಾಡ್ತಿರೋದು. 25 ಶಾಸಕರು ಎನಿ ಟೈಮ್ ರಿಸೈನ್ ಮಾಡಬಹುದು ಅನ್ನೋ ಮೆಸೇಜ್ ತನಕ ಹೋಗಿದೆ ಹೈಕಮಾಂಡ್ಗೆ. ಪ್ರಮುಖವಾಗಿ ಪಕ್ಷದ ಭವಿಷ್ಯನೂ ನೋಡಬೇಕಲ್ಲ. ಸಿದ್ದರಾಮಯ್ಯನವ್ರ ಅವಧಿ ಮುಗೀತು, ಈಗ ಮತ್ತೊಂದು ಚುನಾವಣೆಗಂತೂ ಅವ್ರ ನಾಯಕತ್ವದಲ್ಲಿ ಹೋಗೋಕ್ಕಾಗಲ್ಲ. 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಸೊ ದಿಢೀರಂತ 28ಕ್ಕೆ ಹೊಸಬ್ರನ್ನ ಕರ್ಕೊಂಡು ಹೋಗೋ ಬದಲು ಈಗ 2 ವರ್ಷ 2.5 ವರ್ಷ ತಯಾರಿ ಮಾಡ್ಕೊಳ್ಳೋಕೆ ಸಮಯ ಕೂಡ ಹೌದಾಗಿರೋದ್ರಿಂದ ಬದಲಾವಣೆ ಅನಿವಾರ್ಯ. ಅಧ್ಯಕ್ಷ ಕುರ್ಚಿಗೂ ಹೊಸಬ್ರು ಬರಬೇಕು FCCಗೆ, ಇಲ್ಲಿ CM ಕುರ್ಚಿಗೂ ಬರಲೇಬೇಕು ಅನ್ನೋದು ಲೆಕ್ಕಾಚಾರ. ಸೋನಿಯಾ ಪ್ರಿಯಾಂಕಾ ಅವರ ಒತ್ತಡವೂ ಕೂಡ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಮಣಿಲೇಬೇಕಾದಂಥ ಸಿಚುವೇಶನ್ ಬರ್ತಿದೆ. ಈ ಒಂದು ಸ್ಥಿತಿಯಲ್ಲಿ ಅಲರ್ಟ್ ಆಗಿರುವಂಥ ಕೈಪಡೆ ಸಿದ್ದರಾಮಯ್ಯನವರು ಒಪ್ಪಿದ್ರೂ ಇವರು ಟೀಮ್ ಒಪ್ಪುತ್ತಿಲ್ಲ. ಸಿದ್ದರಾಮಯ್ಯನವರು ಆಯಿತು ಸಾಕು, ನಾನು ಅನುಭವಿಸಿದ್ದೀನಿ, ಅಧಿಕಾರ ಬೇಕಾದಷ್ಟು ಸಿಕ್ಕಿದೆ ಅಂತ ಹೆಜ್ಜೆ ಹಿಂದಿಡಬಹುದು, ಸುಮ್ಮನಾಗಬಹುದು. ಬಟ್ ಸತೀಶ್ ಜಾರಕಿಹೊಳಿ, ಇಲ್ಲಿ ಪರಮೇಶ್ವರ್ ಅವರು, ಸೀನಿಯರ್ಸ್ ತುಂಬ ಜನ ಇದ್ದಾರೆ, ರಾಜಣ್ಣವರು, ಇವರು ಯಾರೂ ಒಪ್ತಾ ಇಲ್ಲ. DK ಶಿವಕುಮಾರ್ ಅವ್ರು ಬರೋಕ್ಕೆ ಬಿಡಲ್ಲ ಅಂತ ಅವರದ್ದೇ ಹಠ ಹೆಚ್ಚಾಗಿದೆ ಈಗ. ಈ ಟೈಮಲ್ಲಿ ಪರಮೇಶ್ವರ್ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ ಅಂದರೆ ಇದು ತುಂಬ ಲೈಟಾಗಿ ತಗೊಳ್ಳೋ ವಿಷಯ ಅಂತೂ ಅಲ್ವೇ ಅಲ್ಲ. ಮೊನ್ನೆ ಒಂದು ಟೀಮನ್ನು ವಿದೇಶಕ್ಕೆ ಕಳಿಸಿಕೊಡ್ಲಾಯ್ತು. ಯಾಕೆ? ಇದು DK ಹೇಳಿದ್ದು. ಸ್ಪಾನ್ಸರ್ ಮಾಡಿ ಕಳಿಸಿದ್ದಾರೋ, ಅವರೇ ಹೋಗಿದ್ದಾರೋ, ಯಾರು ಕಳಿಸ್ಕೊಟ್ಟವ್ರಿಗೆ ಗೊತ್ತು ಅನ್ನುವ ಮೂಲಕ ಇದು ಕಳಿಸಿಕೊಟ್ಟಿರೋದು ಅನ್ನೋದನ್ನು ಹೈಕಮಾಂಡ್ಗೆ ದೂರೂ ತಲುಪಿಸಿದ್ರು DK. ಶಾಸಕರಿಗೆ ಕರೆನೂ ಬಂತು, ಕೆಲವ್ರದೆಲ್ಲ ಟ್ರಿಪ್ ಕ್ಯಾನ್ಸಲ್ ಆಯಿತು, ಕೆಲವರು ಮಾತ್ರ ಹೋದರು, 10-13 ಜನ ಹೋದರು. ಸೊ ಸಿದ್ದು ಬಣ ಕೂಡ
ನಮ್ಮ ತಂಡ ಕಿತ್ತೆದ್ದು ನಡೀಬಹುದು ಅನ್ನೋ ಸಂದೇಶ ಕೊಟ್ಟಿದ್ದಾಗಿದೆ. ಪರಮೇಶ್ವರ್ ಅವರು ಹೋಗಿ ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಆಪರೇಷನ್ ನಡೆಯುತ್ತಾ ಅನ್ನುವಂಥ ಒಂದು ದೊಡ್ಡ ಕುತೂಹಲಕ್ಕೇನೆ ಕಾರಣ ಆಗ್ತಿದೆ ಈ ಮೀಟಿಂಗು. ಇದು ಒಂದು ಕಡೆ ಮೀಟಿಂಗು. ಸತೀಶ್ ಜಾರಕಿಹೊಳಿ ಅವರು ಹೋಗಿ ಕ್ಲಾರಿಟಿ ತೊಗೊಂಡು ಬಂದಿದ್ದಾರೆ. ಖರ್ಗೆ ಅವ್ರನ್ನ ಮೀಟ್ ಮಾಡಿ ಆಗಲೇ ಹೇಳಿದ್ದು, ನಾವು ನಿರ್ಧಾರ ಮಾಡಿದ್ದೀವಿ, ಸದ್ಯದಲ್ಲೇ ಪ್ರಕಟ ಆಗುತ್ತೆ. ಬಹುತೇಕ ಬಜೆಟ್ ಆಸುಪಾಸಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗೋದಿದೆ. ಇಷ್ಟೆಲ್ಲ ಕ್ಲಾರಿಟಿ ತೊಗೊಂಡು ಬಂದಿದೆ. ಸಿದ್ದು ಟೀಮ್ ಹೋಗಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ, ಮುಂದಿನ ಸ್ಟೆಪ್ ತೊಗೊಳೋಕೆ ಅನ್ನೋ ತನಕ ಸಿದ್ದು ಬಣ ರೆಡಿ ಆಗಿದೆ. ರಾಜಣ್ಣವ್ರು ನೋಡಿ ಏನು ಮಾಡ್ತಿದ್ದಾರೆ, ಸೋಮಣ್ಣವ್ರನ್ನ ಮೀಟ್ ಆಗಿರೋದು. ಕೇಂದ್ರ ಸಚಿವ BJP ಹಿರಿಯ ನಾಯಕ ಸೋಮಣ್ಣವರು ಮತ್ತು ರಾಜಣ್ಣವ್ರ ಮೀಟಿಂಗು. ರಾಜಣ್ಣವರ ಪುತ್ರ ರಾಜೇಂದ್ರ ಅವರು ಸೋಮಣ್ಣವ್ರನ್ನ ಮೀಟ್ ಆಗಿ ಬಂದಿದ್ರು. ಅಮಿತ್ ಶಾ ಅವರನ್ನೂ ಭೇಟಿಯಾಗಿ ಬಂದಿದ್ದಾರೆ. ಈಗ ಸೋಮಣ್ಣವ್ರು ನಿನ್ನೆ ಡೆಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಬ್ರೇಕ್ಫಾಸ್ಟ್ಗೆ ಸೋಮಣ್ಣವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಬಾಂಬ್ ಹಾಕಿದ್ರು. ಕ್ಷೇತ್ರದ ಕೆಲಸಕ್ಕೆ ಎಲ್ಲರೂ ಹೋಗೋದು, ಡೌಟೇ ಇಲ್ಲ ಬಿಡಿ. ಆದರೆ BJP ಸೆಂಟ್ರಲ್ ಮಿನಿಸ್ಟರ್ಗಳ ಜೊತೆಗೆ ಕೈ ನಾಯಕರ, ಅದರಲ್ಲೂ DK ವಿರೋಧಿ ನಾಯಕರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಏನನ್ನ ಹೇಳ್ತಿದೆ. ಕರ್ನಾಟಕ ಪಾಲಿಟಿಕ್ಸಲ್ಲಿ ಮಧ್ಯಂತರ ಚುನಾವಣೆ ಬರುತ್ತಾ, ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದ್ರೆ ಒಂದು ಬಿಗ್ ನ್ಯೂಸ್ ಇದು. ವೀಕೆಂಡಲ್ಲಿ ನಡೀತಾ ಇರುವಂಥ ಜೋರು ಚಟುವಟಿಕೆ. ಇನ್ನೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರ ಜೊತೆ ಇನ್ನೂ ಒಬ್ಬರು ಮೀಟ್ ಆಗಿದ್ದಾರೆ. ಬೇರೆ ಯಾರೂ ಅಲ್ಲ, ರೆಬಲ್ ಲೀಡರ್ BJP ಉಚ್ಚಾಟಿತ ನಾಯಕ ಯತ್ನಾಳ್ ಅವರು ಮೀಟ್ ಆಗಿ ಬಂದಿದ್ದಾರೆ. ಮೀಟಾಗಿ ಬಂದು ಅವರು ಓಪನ್ ಆಗಿ ಹೇಳು ಬಿಟ್ಟಿದ್ದಾರೆ, ಮೈತ್ರಿಯಲ್ಲಿ ಸರ್ಕಾರ ಆಗುತ್ತೆ, ಕುಮಾರಸ್ವಾಮಿ ಅವ್ರಿಗೆ ಅವರದ್ದೇ ಆದಂಥ ಬಲ ಇದೆ, BJPಗೂ ಇದೆ, BJP JDS ಸೇರ್ಕೊಂಡಾಗತ್ತೆ, ಇಲ್ಲ JDS JCB ಸೇರ್ಕೊಂಡಾಗತ್ತೆ ಅಂತ. ಸೊ ವಿಜಯೇಂದ್ರ ನಾಯಕತ್ವವನ್ನು ಸದ್ಯಕ್ಕಂತೂ ಟಚ್ ಮಾಡಲ್ಲ ಅಂತ ಮೊನ್ನೆ ಕಾರ್ಯಕಾರಿಣಿಯಲ್ಲೆಲ್ಲ ಮೆಸೇಜ್ ಸಿಕ್ಕ ಬಳಿಕ ಆಕ್ಟಿವ್ ಆಗಿರುವಂಥ ಯತ್ನಾಳ್ ಅವರು BJPಗೆ ಯತ್ನಾಳ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಳೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮಧ್ಯಸ್ಥಿಕೆ ತುಂಬ ಇಂಪಾರ್ಟೆಂಟ್ ಆಗಬಹುದು ಅನ್ನೋ ರೀತಿಯಲ್ಲಿ ಮೀಟಿಂಗ್ ಆಗಿರಬಹುದು. ನಂಬರ್ 1. ಇಲ್ಲ JCB ಪಕ್ಷ ಮಾಡ್ತೀನಿ ಅಂತ ಹೇಳ್ತಿರುವಂಥ ಯತ್ನಾಳು BJPಗೆ ಅವಕಾಶ ಸಿಕ್ಕಿದ್ರೆ ಅಂಥದ್ದಕ್ಕೇನು ಕೈ ಹಾಕಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವಕಾಶ ಸಿಕ್ಕದಿದ್ರೆ JCB ಪಕ್ಷ ಫಿಕ್ಸ್ ಅಂತ. ಸೊ JCB JDS ಮೈತ್ರಿ ಆಗತ್ತೆ ಅನ್ನೋ ಮೆಸೇಜು. ಯಾಕಿದು ಮೆಸೇಜು? ಮೊನ್ನೆ ಯಡಿಯೂರಪ್ಪನವ್ರು ಏನಂದ್ರು, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತೀವಿ ಅಂತ ಮತ್ತೆ ಘೋಷಿಸಿದ್ರು. ಸೊ ಮೈತ್ರಿಗೆ ಪದೇ ಪದೇ ವಿಜೇಂದ್ರ ಅವ್ರ ಕಡೆಯಿಂದ ಒಂದ್ಸಲ, ಯಡಿಯೂರಪ್ಪನವ್ರ ಕಡೆಯಿಂದ ಒಂದ್ಸಲ ಚಮಕ್ ಸಿಗ್ತಾನೇ ಇದೆ. ಮೈತ್ರಿಗೆ ಶಾಕ್ ಕೊಡ್ತಾನೇ ಇದ್ದಾರೆ ತಂದೆ ಮಗ. ಹಾಗಾಗಿ ಹೈಕಮಾಂಡ್ ಮೈತ್ರಿಯನ್ನೇ ನಂಬಿಕೊಂಡಿರುವಾಗ ಇಲ್ಲಿ ಈ ತಂಡ ತಿರುಗಿ ಬಿದ್ದರೆ ನಮ್ಮದೊಂದು ತಂಡ ಇದೆ ಅಂತ JDS ಜೊತೆಗೆ ಈಗಾಗಲೇ ಹೊಂದಾಣಿಕೆಗೆ ಭರ್ಜರಿ ತಯಾರಿ ಆಗಿಬಿಟ್ಟಿದೆ ಅನ್ನೋದರ ಸ್ಪಷ್ಟ ಸುಳಿವದು. ಯತ್ನಾಳ್ ಕುಮಾರಸ್ವಾಮಿ ಅವ್ರಿಗೆ ಕೊಡ್ತಿರುವ ಅಭಯ ಇದು. ನೋಡ್ರಿ, ನಾ ಭಾಳ ಕ್ಲಿಯರ್ ಹೇಳ್ತೀರಿ, ನಾವು JDSಗೆ ಹೋಗೋ ಪ್ರಶ್ನೆ ಇಲ್ಲ. ಆದರೆ ಕುಮಾರಸ್ವಾಮಿಯವರು BJP ಕೂಡಿ ಹೊಂದಾಣಿಕೆ ಮಾಡಿಕೊಂಡೇ ಸರ್ಕಾರ ಮಾಡ್ಬೇಕಂತ ಐತಿ. ನಾವು ಯಾವ ಕಾಲಕ್ಕೂ JDSಗೆ ಹೋಗೋದಿಲ್ಲ. ನನ್ನ ವೈಯಕ್ತಿಕ, ನಾವಾಗಲಿ ರಮೇಶ್ ಜಾರಕಿಹೊಳರಾಗಲಿ ನಾವು ಯಾರೂ ಹೋಗೋರಲ್ಲ. BJP ರಿಪೇರಿ ಮಾಡಬೇಕು ಅನ್ನೋಂಥದ್ದು ಬಿಟ್ಟರೆ, ಮತ್ತು BJP JDS ಕರ್ನಾಟಕದ ಅಲಯನ್ಸ್ ಐತಿ. ಈ ಅಲಯನ್ಸ್ ಮುಂದುವರಿಬೇಕನ್ನೋರು ನಾವು. ಕುಮಾರಸ್ವಾಮಿ ಅವ್ರದ್ದು ಒಂದು ದೊಡ್ಡ ಶಕ್ತಿ ಇದೆ, ದೇವೇಗೌಡರದ್ದು ಒಂದು ಶಕ್ತಿ ಇದೆ, BJPದು ಒಂದು ಶಕ್ತಿ ಇದೆ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಕ್ಕೆ ಇವತ್ತು ನಾವು ತುಮಕೂರು ಗೆಲ್ಲಕ್ಕಾಯಿತು. ಬೆಂಗಳೂರು ಗ್ರಾಮೀಣ, ಮೈಸೂರು, ಕೋಲಾರ, ಚಿತ್ರದುರ್ಗ ಇದು ನೇರವಾಗಿ ಅವರ ಪ್ರಯತ್ನ, ದೇವೇಗೌಡರು ಮತ್ತು ಕುಮಾರಸ್ವಾಮಿದು ಸಹಕಾರ ಇದೆ. JDSನ್ನು ಬಿಟ್ಟು ಒಂದೇ ಸರ್ಕಾರ ನೀನು ಹೇಳ್ಯಾರಲ್ಲ ಅವ್ರು ಪೂಜ್ಯ ತಂದೆ, ನಮ್ಮ ಬಲದ ಮೇಲೆ ಸರ್ಕಾರ ಬರ್ತದೆ ಅಂತೇಳಿ. ಅಂದ್ರೇನು JDSನ್ನು ದೂರ ಸರಿಸ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದಕ್ಕೆ ಒಪ್ಪೋದಿಲ್ಲ. ಈ ರಾಜ್ಯದಾಗ BJP JDS ಸರ್ಕಾರ ಆಗ್ತೈತಿ, ಇಲ್ಲಕಂದ್ರೆ JCB JDS ಸರ್ಕಾರ ಆಗ್ತೈತಿ. ನೋಡ್ರಿ, ನಾ ಭಾಳ ಕ್ಲಿಯರ್ ಹೇಳ್ತೀರಿ, ನಾವು JDSಗೆ ಹೋಗೋ ಪ್ರಶ್ನೆ ಇಲ್ಲ. ಆದರೆ ಕುಮಾರಸ್ವಾಮಿಯವರು BJP ಕೂಡಿ ಹೊಂದಾಣಿಕೆ ಮಾಡಿಕೊಂಡೇ ಸರ್ಕಾರ ಮಾಡ್ಬೇಕಂತ ಐತಿ. ನಾವು ಯಾವ ಕಾಲಕ್ಕೂ JDSಗೆ ಹೋಗೋದಿಲ್ಲ. ನನ್ನ ವೈಯಕ್ತಿಕ, ನಾವಾಗಲಿ ರಮೇಶ್ ಜಾರಕಿಹೊಳರಾಗಲಿ ನಾವು ಯಾರೂ ಹೋಗೋರಲ್ಲ. BJP ರಿಪೇರಿ ಮಾಡಬೇಕು ಅನ್ನೋಂಥದ್ದು ಬಿಟ್ಟರೆ, ಮತ್ತು BJP JDS ಕರ್ನಾಟಕದ ಅಲಯನ್ಸ್ ಐತಿ. ಈ ಅಲಯನ್ಸ್ ಮುಂದುವರಿಬೇಕನ್ನೋರು ನಾವು. ಕುಮಾರಸ್ವಾಮಿ ಅವ್ರದ್ದು ಒಂದು ದೊಡ್ಡ ಶಕ್ತಿ ಇದೆ, ದೇವೇಗೌಡರದ್ದು ಒಂದು ಶಕ್ತಿ ಇದೆ, BJPದು ಒಂದು ಶಕ್ತಿ ಇದೆ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ
ಕುಮಾರಸ್ವಾಮಿಯವರು ಹೊಂದಾಣಿಕೆ ಮಾಡಿಕೊಂಡಿದ್ದಕ್ಕೆ ಇವತ್ತು ನಾವು ತುಮಕೂರು ಗೆಲ್ಲಕ್ಕಾಯಿತು. ಬೆಂಗಳೂರು ಗ್ರಾಮೀಣ, ಮೈಸೂರು, ಕೋಲಾರ, ಚಿತ್ರದುರ್ಗ ಇದು ನೇರವಾಗಿ ಅವರ ಪ್ರಯತ್ನ, ದೇವೇಗೌಡರು ಮತ್ತು ಕುಮಾರಸ್ವಾಮಿದು ಸಹಕಾರ ಇದೆ. JDSನ ಬಿಟ್ಟು ನಮ್ಮದೇ ಸರ್ಕಾರ ನಿನ್ನೆ ಹೇಳ್ಯಾರಲ್ಲ ಅವ್ರು ಪೂಜ್ಯ ತಂದೆ, ನಮ್ಮ ಬಲದ ಮೇಲೆ ಸರ್ಕಾರ ಬರ್ತದೆ ಅಂತೇಳಿ. ಅಂದ್ರೇನು JDS ದೂರ ಸರಿಸ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅದಕ್ಕೆ ಒಪ್ಪೋದಿಲ್ಲ. ಈ ರಾಜ್ಯದಾಗ BJP JDS ಸರ್ಕಾರ ಆಗ್ತೈತಿ, ಇಲ್ಲಕಂದ್ರೆ JCB JDS ಸರ್ಕಾರ ಆಗ್ತೈತಿ. ನಮ್ಮ ಲೋಕಸಭಾ ಸದಸ್ಯರು ಯಾರು ವಿ ಸೋಮಣ್ಣವರು, ಅವ್ರ ಕಡೆಯಿಂದ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ 2-3 ಮನವಿಗಳನ್ನು ಅವರಿಗೆ ಅರ್ಪಿಸಬೇಕಾಗಿತ್ತು. ಅದರಲ್ಲಿ ಮೊದಲನೇದಾಗಿ ಮಧುಗಿರಿ ಏಕಶಿಲಾ ಬೆಟ್ಟ. ವಿಜೇಂದ್ರ ಅವ್ರು ಇಲ್ಲದೆ ಇದ್ರು ನೋ ಪ್ರಾಬ್ಲಮ್. ಯತ್ನಾಳ್ ಆ್ಯಂಡ್ ಟೀಮ್ ಮತ್ತು BJPಯಲ್ಲೇ ಇರುವಂಥ ರೆಬಲ್ಸ್ ಎಲ್ಲ ಒಂದಾಗಿ JDS ಜೊತೆ ಕೈ ಜೋಡಿಸ್ತೀವಿ. ಸೊ ನಾವಿಬ್ಬರು ಒಂದಾಗಿ ಮುಂದಕ್ಕೆ ಸಾಗೋಣ, ವಿಜಯೇಂದ್ರ ಅವ್ರಿಗೆ ಸೆಡ್ ಹೊಡೆಯೋಣ. ಈಗ ಶತ್ರುವಿನ ಶತ್ರು ಮಿತ್ರ ಅನ್ನೋ ಫಾರ್ಮುಲಾ ಎಲ್ಲ ಕಡೆ ಅನ್ವಯ ಆಗುತ್ತೆ. ಕುಮಾರಸ್ವಾಮಿ ಅವರು ರಾಜ್ಯ BJPಗರ ಮೇಲೆ ಮುನಿಸ್ಕೊಂಡಿದ್ದಾರೆ. ಹೈಕಮಾಂಡಲ್ಲಿ ಚೆನ್ನಾಗಿದೆ ಅವರಿಗೆ, ರಾಜ್ಯ ನಾಯಕರು ಹೊಂದಾಣಿಕೆ ಆಗ್ತಿಲ್ಲ. ವಿಜಯೇಂದ್ರ ಅವರು ಈಗ ಯತ್ನಾಳ್ ಅವ್ರಿಗೂ ಆಗಲ್ಲ, ಕುಮಾರಸ್ವಾಮಿ ಅವ್ರಿಗೂ ಇರುಸು ಮುರುಸು ಅನ್ನೋ ಥರ ಇರೋದ್ರಿಂದಾಗಿ ಇಲ್ಲೊಂದು ಡೀಲಿಂಗ್ ನಡೀತಿದೆ. ಇಲ್ಲಿ ಆಪರೇಷನ್ನ ಭರ್ಜರಿ ಬೆಳವಣಿಗೆಯ ಸುಳಿವುಗಳನ್ನು ಕೇಂದ್ರ ಸಚಿವರ ಜೊತೆ ಪರಮೇಶ್ವರ್ ಅವರ ಮೀಟಿಂಗ್ ಕೊಡ್ತಿದೆ. ಅದು ಪರಮೇಶ್ವರ್ ಅವರಂದರೆ ಕುಮಾರಸ್ವಾಮಿ ಅವರು ಹಿಗ್ಗಾಮುಗ್ಗ ತರಾಟೆಗೆ ತೊಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ನೋಡಿದ್ದೀವಿ, ಫೇಲ್ಯೂರು, ಇವರು ವ್ಯರ್ಥ, ಇವರು ಮಿನಿಸ್ಟ್ರಿ ಅಲ್ಲ ಅನ್ನೋ ತನಕ ಅಲ್ಲಿ ಎಷ್ಟೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಈಗ ಅವರಿಬ್ಬರು ಮೀಟಿಂಗ್ ಆಗಿದೆ. ಸೊ ಏನೋ ಒಂದು ಲೆಕ್ಕಾಚಾರ ಕರ್ನಾಟಕ ಪಾಲಿಟಿಕ್ಸಲ್ಲಿ ನಡೀತಾ ಇದ್ದು, ಯಾರೂ ಊಹೆ ಮಾಡದ ತನಕ ಈ ಡೆವಲಪ್ಮೆಂಟ್ಸ್ ಹೋಗಬಹುದು ಅಂಥದ್ದೇ ಸ್ಥಿತಿ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನು ಬೇಕಾದರೂ ಡೆವಲಪ್ಮೆಂಟ್ಸ್ ನಡೆಯಬಹುದು, ನಿರೀಕ್ಷಿತ. ಇದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.